ಹತ್ರ ಪೂಜೆ ಮಾಡಿ ಹೋಗಿದ್ದೀವಿ ಅಲ್ಲಿ. ಮೇಲ್ ನೆಟ್ಟರೆ ಜೂನ್ ವರ್ಷದಿಗೆ ಗಿಡ ಬಂದಿರುತ್ತೆ ಆಯಿತಾ. ಜೂನಲ್ಲಿ ಮಳೆ ಬೀಳೋಕ್ಕೆ ಶುರು ಆಗುತ್ತಲ್ಲ ಆವಾಗ ಗಿಡ ಎದ್ಬಿಟ್ಟಿರುತ್ತೆ. ಕರೆಕ್ಟ್ ನಿಮಗೆ 1.5-2 ವರ್ಷದಲ್ಲಿ ಫುಲ್ಲು ಲಾವಂಚ ಬೆಳೆದಿರ್ತದೆ. ಬೇರು ದತ್ತಕ್ಕೆ ಬೀಳಲ್ಲ, ಖಂಡಿತ ಬಿಡುವುದಿಲ್ಲ. ಸಮುದ್ರವನ್ನೇ ಸಮುದ್ರ ನೀರೇ ಹೊಡೆದು ಎಳ್ಕೊಂಡು ಹೋಗುತ್ತಲ್ಲ ಅದೇ ಹೋಗ್ತಾ ಇಲ್ಲ ಲಾವಂಚದಿಂದ. ನಿಮಗೆ ಲಾವಂಚ ಮಾತ್ರ ಪರಿಹಾರ ಆಯಿತಾ. ಒಂದು ಎರಡನೇದು ಇಲ್ಲಿ ಅವು ಎರಡನ್ನೇ ಏನೋ 10 ತಡಿಗೆ ನಡ್ಕೊಂತ ಹೋಗಿ ನಿಮಗೆ ಅದೇನು ಜರ್ಕಣೆ ಅಂತ ಹೋಗಲ್ಲ. ಅದೇನು ಪಕ್ಕಕ್ಕೆ ನಡ್ತಾ ಹೋದ್ರೆ ನೀರು ಪಕ್ಕಕ್ಕೆ ನಡ್ಕೊಂತ ಹೋದ್ರಾಯ್ತು. ಅದು 2 ಅಷ್ಟೇ. ಇಲ್ಲ ಅಂದರೆ ನಿಮ್ಮ ಮೇಲಿನ ತೋಟಕ್ಕೆ ಭವಿಷ್ಯ ಇಲ್ಲ. ಹೌದು ಹೇಳಿ ನೋಡಿ. ನಮ್ಗೆ ಇದಾದ್ಮೇಲೆ ನಾವು ಮತ್ತೆ ಮೇಲ್ಗಡೆ ಹಾಕಿದ್ದು. ಆ್ಯಕ್ಚುಲಿ ಈಗ ಅಲ್ಲಿ ಹಳೆ ತೋಟ ಇದೆಯಲ್ಲ, ಆ ಹಳೆ ತೋಟದ್ದು ವಯಸ್ಸಿನ ಮರಗಳೇ ಇಲ್ಲಿದ್ದು ಅವು ಕೊಚ್ಕೊಂಡು ಹೋಯ್ತು. ಈಗ ಮತ್ತೆ ಹಾಕಿದ ಮೇಲೆ ಈ ಮಣ್ಣು ತಿಳಿ ಮಣ್ಣು ಬಂದಿದೆಯಾ ಅದ್ರ ಮೇಲೆ? ಬಂದು ಫುಲ್ ಮರಳು ಬಂದು ಎಲ್ಲ ತೊಳ್ಕೊಂಡು ಹೋಗಿದೆ. ಆಮೇಲೆ ಇಲ್ಲಿ ಇದೊಂದು ಹಳೆ ತರನೇ ಆಗಿತ್ತು. ಇಲ್ಲಿ ಏನ್ ಹಾಕಿದ್ರು ಬರ್ತಾ ಇಲ್ಲ. ಓಹೋ, ಇದಷ್ಟು ಮಣ್ಣು ತಿಳಿ ಮಣ್ಣು ಬಂದು ಕೂತಿರೋದು ಇದೆಲ್ಲ ಎಲ್ಲಿವರೆಗೂ ಒದ್ದಿತ್ತು ಸರ್ ಇದು? ಕೊನೆಗೆ ಲಾಸ್ಟ್ ಕೆಳಗೆ ಅಡಿಕೆ ಮರ ಕಾಣ್ತಿದೆಯಲ್ಲ ಅಲ್ಲಿವರೆಗೆ ಇರ್ತೇವೆ. ಅಲ್ಲಿಂದ ಕೆಳಗಡೆ ನೀರು ಹೋಗಿದೆ, ಮರ ಏನು ಹೋಗಿಲ್ಲ. ಇಲ್ಲಿ ಏನೇನು ಬೆಳೆ ಬರ್ತಾ ಇಲ್ಲ ಈಗ. ಮಣ್ಣು ಕಲ್ಲು ಬಂದಿದ್ದು ಇಂಥ ಬಂಡೆಗಳು. ಆ ಮರಗಳು ಮಾತ್ರ ಎಂತಕ್ಕೂ ಬರಲಿಲ್ಲ. ಹೌದಾ? ಒಳಗಡೆನೂ ಪುಡಿ ಆಗಿದೆ. ಈ ಬಂಡೆ ನೋಡಿ ಸರ್, ಅದ ಮೇಲಿಂದ ಬಂದು ಬಂಡೆ ಅದು ನಾವು ಸೈಡ್ ಮಾಡಿ ಇಲ್ಲಿತ್ತು ಅಲ್ಲಿಗೆ ಜೆಸಿಬಿ ಕಲ್ಲಿಟ್ಟಿದ್ದು. ಅದೇ ಇದು ಮಣ್ಣು ಅದು ಚೆನ್ನಾಗಿತ್ತು ಸರ್, ಅದೆಲ್ಲ ತೊಳ್ದೋಗ್ತಾ ಉಂಟು. ಇದು ಪೂರ ಅಗ್ರಿ ಮಣ್ಣೆಲ್ಲ ಹೋಯ್ತು, ಅದಕ್ಕೆ ಗಿಡ ಅಲ್ಲ. ಈಗ ಎಂತ ಗೊಬ್ಬರ ಹಾಕಿದ್ರು ಎಂತದ್ ಮಾಡಿದ್ರು ಬರಲ್ಲ. ಈಗ ದನಿನ್ ಗೊಬ್ಬರ ಹಾಕಿ ಮಾಡಿದ್ವಿ 2 ವರ್ಷ. ಇದು ಗೌರ್ಮೆಂಟ್ ಗೊಬ್ಬರನೇ ಸ್ವಲ್ಪ ನಂಜಿದೆಯಲ್ಲ ಅಂತ ಗೌರ್ಮೆಂಟ್ ಗೊಬ್ಬರ ಹಾಕಿದ್ವಿ. ಗಿಡ ಇದಾವೆ, ಇದಾಗ್ತಿಲ್ಲ, ಮೇಲ್ ಬರ್ತಾ ಇಲ್ಲ. ಅದಕ್ಕೆ ಶಕ್ತಿ ಎಲ್ಲ ಒಂದೇ ಸರಿ ನೆಟ್ಟಿದ್ದು. ಇದೇ ಸೈಜಿನ ಮರಗಳಿದ್ದು. ಒಂದು 290 ಮರ ಅಡಿಕೆ ಮರ ಹೋಗಿದ್ದು. ತೆಂಗಿನ ಮರ ಒಂದು 12 ಹೋಗಿದೆ, 2 ಇದಾವೆ. ಇವೆಲ್ಲ ಈಗ 4 ವರ್ಷ ಆಯ್ತು ಹಾಕಿ. ಮುಂದಿನ ವರ್ಷನೇ ಹಾಕಿದ್ದೀರಿ ನೀವು? ವರ್ಷಕ್ಕೆ ಬಂದ ಅಂದ್ರೆ 19 ಬಂದಿದ್ದು ನೆರೆ. 20 ಮಾಡಲಿಲ್ಲ, ಕೆಸರು ಇದೆಲ್ಲ ಮರ ತೆಗಿಯೋದಾಯ್ತು. 21ಕ್ಕೆ ನೆಟ್ಟಿದ್ವಿ, ಅಂದ್ರೆ 4ನೇ ವರ್ಷ. ಈಗ ಮತ್ತೆ ಕುಸಿತಾನೆ ಇದೆಯಾ ಇದೆಲ್ಲ? ಜಾಸ್ತಿ ಇದೆ ಸ್ವಲ್ಪ. ಈಗ ಅಲ್ಲಿಂದ ಅಂದ್ರೆ ಕಲ್ಲಿದ್ದಲ್ಲಿ ಜಾರ್ತಾ ಇಲ್ಲ, ಆ ಮಣ್ಣೇನಿದೆ ಅಲ್ಲೆಲ್ಲ ಜಾರು ಹೋಗ್ತಾ. ನಿಮಗೆ ಎಷ್ಟು ವರ್ಷ ಸರ್ ಈಗ? ನನಗೆ 72 ವರ್ಷ. ನೀವು ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? ಅಂದ್ರೆ ನಾವು ಒಂದು 5 ವರ್ಷ 6 ವರ್ಷ ವಯಸ್ಸಿರ್ಬೋದು. ನಿಮ್ಮ ಅಪ್ಪಾಗ ಬಂದಿದ್ರೆ ಇಲ್ಲಿ? ನಿಮ್ದು ಅಲ್ಲಿ ಮೂಲತಃ ನಾವು ಸೌಖ್ಯನಲ್ಲ, ಇಲ್ಲಿ ಕಟ್ಟೆಕ್ಕಲು ಕುಂಚೇರಿ ಅಂತ ಆ ಕುಂಚೇರಿಯಿಂದ ಬಂದಿರೋದು. ಹೌದಾ? ಅಂದ್ರೆ ಗೇಣಿ ಜಮೀನು ಮಾಡ್ತಾ ಇದ್ರು. ನಾವು ಭೂ ಸುಧಾರಣೆ ಬರುತ್ತಂತ ಅವರು ಗೇಣಿ ಜಮೀನು ಬಿಟ್ಕೊಂಡ್ಮೇಲೆ ನನ್ನ ಮಕ್ಕಳು ಹಂಗಾಗ್ಬಾರ್ದು ಅಂತ ಇಲ್ಲಿ ಬಂದು. ಅವ್ರು ನಿಮ್ಮ ಮಗನ? ಮಗ. ಬಟ್ ಇದು ಕೀವು ತರ ಮಣ್ಣು ಆಗೋಗಿದೆ ಅಲ್ಲ, ಇಲ್ಲಿ ನೋಡಿ ನೀರೆಲ್ಲ ಹಿಂಗೆ ಬರ್ತದೆ. ಏನಿದೆ ಸರ್, ಇದು ಮಣ್ಣು ಮೇಲೆ ಅಗ್ರಿ ಇರೋದು. ನಾವು ನೆಟ್ಟು 3 ವರ್ಷಕ್ಕೆ ಅವು ಹಿಂಗಾರೆಲ್ಲ ಬಂದಿದ್ದಾವೆ. ಇವಾಗ ಹಿಂಗಾಗಿದೆ. ಈಗೇನಾಗಿದೆ, ಇದೇನು ಬೆಳೆಯೋಕ್ಕೂ ಬರಲ್ಲ ಈಗ. ಇವಾಗ ಅಂದ್ರೆ ನಾವಿನ್ನು ನಿಧಾನ ನಾವೇನು ಹಾಕ್ತೀವಿ ಅದ್ರ ಮೇಲೆ ಬರ್ಬೇಕು. ಈಗ ಮಾಡ್ಲಿಲ್ಲ ಇನ್ನು. ನೀವು ಇಷ್ಟು ವರ್ಷದಲ್ಲಿ ನೀವು ನೋಡಿದ್ರ ಈ ತರದ್ ಏನಾದ್ರು? ನೋಡಿಲ್ಲ. ಹುಡುಗರಿಂದನೂ ನಾವು ಈ ಊರಿಗೆ ಬಂದಾಗ ಇಲ್ಲಿ ನೀರ್ ಹರಿತಾ ಇತ್ತ ಮೊದ್ಲೆಲ್ಲ? ಬಹಳ ಚೆನ್ನಾಗಿ ಹರಿತಾ ಇತ್ತ ಇಲ್ಲಿ? ಅಂದ್ರೆ ಈ ಒಳ್ಳೆ ಮಳೆಗಾಲ ಆದ್ರೆ ಒಂದು ಬೆಳೆ ಭತ್ತ ಎಲ್ಲ ಬೆಳ್ಕೊಳಕ್ ತೊಂದ್ರೆ ಇಲ್ಲ. ಆಮೇಲೆ ಕುಡಿಯೋ ನೀರು ನಾವು ಸ್ವಲ್ಪ 2ನೇ ಬೆಳೆ ಮಾಡ್ತಿದ್ವಿ. ಅವಾಗ ಇದಿರ್ಲಿಲ್ಲ, ದರ್ಕಸ್ ಎಲ್ಲ ಇರ್ಲಿಲ್ಲ. ಆಮೇಲೆ ಈ ದರ್ಕಸ್ ಎಲ್ಲ ಈಗ ಸುಮಾರು ಮನೆಗಳಾದು, ಕಾಡು ನಾಶ ಆಯ್ತು, ನೀರು ಕಡಿಮೆ ಆಯ್ತು. ಲಾಸ್ಟ್ ಮನೆ ನಮ್ದೇ ಇದ್ದಿದ್ದು ಸರ್. ಎಲ್ಲಿ ಕೆರೆ ಬಂದಿತ್ತಾ? ಇಲ್ಲ, ಕೆರೆ ಈ ಕಡೆ ಬರುತ್ತೆ. ಅಲ್ಲಿ ಇದೆಯಾ? ಗೌಡನ್ ಕೆರೆ ಅಂತ. ಗೌಡನ್ ಕೆರೆ ಅಂತ ಇದೆ. ಸೊ ಅದು ಬಟ್ ನಿಮ್ಮ ಜೀವಿತಾವಧಿಯಲ್ಲಿ ನೀವು ನೋಡಿಲ್ಲ ಈ ತರದ್ದು? ಇದೇ ಫಸ್ಟ್. ನಿಮ್ಮ ಹೆಸರು? ಶಂಕರ್ ಪೂಜಾರಿ. ಎಲ್ಲ ಇದೇನು ಸಾರನೇ ಇಲ್ಲ, ಬರೀ ಜಡ್ ಅಷ್ಟೇ ಚೆನ್ನಾಗಿದೆ. ಜಾನುವಾರು ಮೇಸ ಕಟ್ಟಿದೆ. ಅವು ಪೈಪ್ ಹೊಡಿಯಲ್ವಾ? ಈ ಸಮಸ್ಯೆ ಮಣ್ಣಿಂದು ನೋಡಿ, ಸಾರನೇ ಕಳ್ಕೊಂಡ್ಬಿಟ್ಟಿದ್ದಾವೆ ಮಣ್ಣು. ನಮಗೆ ಸ್ವಲ್ಪ
ನಮ್ಮ ಪರವಾಗಿಲ್ಲ ಒಂದು ಸ್ವಲ್ಪ ಆ ಸರಿ 19ರಲ್ಲಿ ಒಂದು 10 ಕ್ವಿಂಟಲ್ ಅಡಿಕೆ ಆಗಿತ್ತು, 10.5. ಆವಾಗ ಇನ್ನೂ ಸಸಿ ಇದ್ವಲ್ಲ, ಈ 4-5 ವರ್ಷದ ಹಿಂದಿನ ಮಾತು. ಇದೆಲ್ಲ ಈ ಫಸಲು ಬರೋಂಥದ್ದೇ ಹೋಗಿದ್ದು. ಮೇಲೆ ನಿಮ್ದೆ ಅಲ್ಲ, ಈಗ ಅದು ಸಮಸ್ಯೆ ಜರಿಯುತ್ತಂತ. ಅದೇ ಹೋಗುತ್ತೇನೋ ಸರ್, ಯಾಕಂದ್ರೆ ಹೋಗಲ್ಲ ಅಂತ ಮಾಡಿ ಅವರು JCB ಸ್ವಲ್ಪ ಸ್ಲೋಪ್ ಮಾಡಲ್ಲ, ಸ್ಟ್ರೈಟ್ ಮಾಡಿದ್ರು. ಅದು ಸರ್ಕಾರದಿಂದನೇ ಬಂದಿರೋದು. ಹೌದಾ? ಅವರೇ ಮಾಡ್ಸಿರೋದು ಅದು? ಹೆಂಗ್ ಬಂತಲ್ಲಿ ಮತ್ತೆ ಇದು JCB ಆಚೆ ಕಡೆಯಿಂದ? ಇಲ್ಲ, ಇಲ್ಲಿ ಕೆಳಗಿಂದ ಆ ಕಡೆಯಿಂದ ಅಲ್ಲಿ ನೋಡಿದೆ ಎಲ್ಲರದ್ದು ಏನು ಅವ್ರು ಮಾಡಬಾರ್ದಿತ್ತೇನೋ ಆ ಥರ. 8 ಮನೆಯವ್ರದ್ದು ಎಲ್ಲರಿಗೂ ಎಲ್ಲರೂ ಸಪ್ರೇಟ್ ಮಾಡ್ಕೊಡ್ತೀವಿ. ಪರಿಹಾರ ಏನು ಕೊಟ್ಟಿಲ್ಲ, 3 ಹೆಕ್ಟೇರಿಗೆ 35,000 ಕೊಟ್ಟಿಲ್ಲ. ಹೌದೌದು. ಸರ್ ಇದು ಇಳುವರಿ ಚೆನ್ನಾಗಿ ಬರ್ತಿದ್ಯಾ ಸರ್? ಇಳುವರಿ ಚೆನ್ನಾಗಿ ಬರ್ತಿದ್ಯಾ ಅದು? ಇದಕ್ಕೂ ಅದು ಮಣ್ಣು ಬಂದು ಕೂತಿದ್ದಲ್ಲ ಮರಳು, ಹಾಂ ಹಾಂ ಹಾಗಾಗಿ ಇದು ಸ್ವಲ್ಪ ಇದು ಇಳುವರಿ ಕಡಿಮೆ, ಅದು ಬಂದ್ಮೇಲೆ ಇಳುವರಿ ಕಡಿಮೆ ಆಗ್ಬಿಟ್ಟಿದೆ. ಹಾಂ ಇದೆಲ್ಲ ಈ ಥರ ಇದು ಮರಳು ಮಣ್ಣು ಅಲ್ಲಿಂದ ತೊಳ್ಕೊಂಬಂತಲ್ಲ, ಈ ಮರಳು ಬಂದು ಕೂತಿದ್ದಲ್ಲ, ಬುಡನ ಇದಾಗ್ತಿದೆ, ಏನು ಗಟ್ಟಿ ಆಗ್ಬಿಡ್ತದೆ. ಏನ್ ಗೊತ್ತಾ, ಎಲ್ಲಿ ಗುಡ್ಡ ಜರಿಗೆ ಬಂದಿರುತ್ತೆ ಅದು ಮನುಷ್ಯ ವ್ಯವಸಾಯಕ್ಕಾಗಲಿ ಅಥವಾ ಬಾಳ್ಲಿಕ್ಕಾಗಲಿ ಯೋಗ್ಯ ಸ್ಥಳ ಆಗಲ್ಲ. ಅಲ್ಲ, ಈಗ ಎಂತ ಮಾಡ್ತೀರಿ ಈಗ? ಅವ್ರಿಗೆ ಏನು ಮಾಡಕ್ಕೆ ಬರುತ್ತೆ? ರಿಪ್ಲೇಸ್ಮೆಂಟ್ ಕೊಡ್ಬೇಕಷ್ಟೇ. ಈ ಸರ್ಕಾರ ನಮ್ಗೆ ಕೊಟ್ರ ಇಲ್ಲ ಅಂದ್ರೆ ಇಂಥದ್ದು ಸೂಕ್ತ ಆಗುವಂತಹ ಬೆಳೆಗಳ ಪರಿಚಯ ಮಾಡಬೇಕು. ಇವರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ದುಡ್ಡು ಕೊಡೋದೇ ವಿಷಯ ಅಲ್ಲ ಅದು. ಅಲ್ಲ, ಇನ್ನೊಂದು ಬೈ ನೋಡಿ, ಇಲ್ಲೇ ಈ ಮಣ್ಣಿನ ಸಾರವರ್ಧನೆಗೆ ಅಟ್ಲೀಸ್ಟ್ ಅವ್ರಿಗೆ ಒಂದು ಹೆಲ್ಪ್ ಮಾಡ್ಬೋದು ಇವರು. ಖಂಡಿತ ಮಾಡ್ಬೋದು. ಆಸಕ್ತಿ ಯಾರಿಗೂ ನೀವು ಏನಾದ್ರು ಕೇಳಿದ್ರ? ಯಾರ್ಯಾದ್ರು ನಿಮ್ಮ ಡಿಪಾರ್ಟ್ಮೆಂಟ್ನವ್ರಿಗೆ ಯಾರಿಗಾರು ಹಾರ್ಟಿಕಲ್ಚರ್ ಡಿಪಾರ್ಟ್ ಬಂದು ನೋಡಿ ಅಂತೇಳಿ? ಅಲ್ಲ, ಅವರು ಎಲ್ಲರೂ ಬಂದು ನೋಡಿದ್ದಾರೆ. ಎಲ್ಲ ಇಲ್ಲ, ಸಾಮಾನ್ಯ ಇಲ್ಲಿ ಯಾವ ಇಲಾಖೆ ಇದೆ ಎಲ್ಲ ಅಲ್ಲ, ನೀವು ಹಿಂಗೊಂದು ಮನವಿ ಕೊಟ್ಟು ಈ ಥರ ಮರಳಿದೆಯಲ್ಲ, ಇದು